ಮೂವಿ ಫ್ಯಾಮಿಲಿ ಎಂಟರ್ಟೈನಿಂಗು ತುಂಬ ಚೆನ್ನಾಗಿ ಒಳ್ಳೆ ಮೂವಿ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಕಾಮಿಡಿ ಮಾತ್ರ ಸಖತ್ತಾಗಿದೆ. ನೋಡುವಂಥ ಮೂವಿ ಇದು ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ. ಚೆನ್ನಾಗಿದೆ, ಫಿಲಮ್ ಎಲ್ಲ ಭಾಳ ಚೆನ್ನಾಗಿದೆ, ಹಾಡುಗಳು ಭಾಳ ಚೆನ್ನಾಗಿದ್ದಾವೆ, ನೋಡುವಂಥ ಫಿಲಮ್. ಆಕ್ಟಿಂಗ್ ಹೇಗಿತ್ತು ಮೇಡಮ್? ಮೂವಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಫ್ಯಾಮಿಲಿ ಸ್ಟೋರಿ ಅಂತ ಹೇಳ್ಬೋದು, ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡುವಂತ ಮೂವಿ ಅಂತ ಹೇಳ್ಬೋದು. ಒಳ್ಳೆ ಮೆಸೇಜ್ ಇದೆ. ಕಾಮಿಡಿ ಬಗ್ಗೆ ಏನು ಹೇಳ್ತೀರಾ? ಫ್ಯಾಮಿಲಿ ಬಗ್ಗೆ ಅಂದರೆ ಇವಾಗ ಟ್ರೆಡಿಷನಲ್ಲು ಆ ಥರ ಅಂತ ಅನ್ಕೊಂಡು ಮಕ್ಳ ಮೇಲೆ ಪ್ರೆಷರ್ ಆಗ್ತಾ ಇರ್ತಾರೆ ಜಾಸ್ತಿ. ಸೊ ಆ ಥರ ಮಾಡಬಾರ್ದು, ಮಕ್ಕಳು ಒಪಿನಿಯನ್ ಕೇಳಬೇಕು ಅನ್ನೋದೊಂದು ಮೆಸೇಜ್. ಥ್ಯಾಂಕ್ ಯು ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಮಕ್ಕಳ ಮೇಲೆ ನಾವೇನು ಪ್ರೆಷರ್ ಹಾಕ್ಬಾರ್ದು, ಅವ್ರು ಏನು ಮುಂದೆ ಮಾಡಬೇಕು ಅನ್ನೋದನ್ನ ಅವ್ರನ್ನ ಫ್ರೀ ಬಿಡಬೇಕು. ಮತ್ತು ಫಿಲಮ್ನ ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ. ಕಾಮಿಡಿ, ಹಾಡಾಗಿರ್ಬೋದು, ಹೀರೋ ಮತ್ತು ಹೀರೋಯಿನ್ನು, ತಾತ, ಮಿಲ್ಟ್ರಿ ತಾತ, ಸಿನಿಮಾ ಎಲ್ಲರೂ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ಕನ್ನಡ ಚಿತ್ರನ ಬೆಳೆಸಬೇಕು, ಕನ್ನಡ ಚಿತ್ರನ ಉಳಿಸ್ಬೇಕು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಹಿತ ಬಂದು ನೋಡ್ಬೋದು. ಈಗಿನ ನಾವು ಅರ್ಥ ಮಾಡ್ಕೊಳ್ಳೋಂಥ ಮೂವಿ ಅಲ್ಲ ಮ್ಯಾಮ್, ಒಂದೇ ಮನೆಯಲ್ಲಿ ಮೂವಿ ತೆಗಿಬೋದು ಅಂತ ತೋರಿಸಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಿದ್ರು? ಚೆನ್ನಾಗಿದೆ ಮೂವಿ ಆಗಿದೆ, ತುಂಬ ಸೂಪರ್ ಇದೆ. ಏನು ಇಷ್ಟ ಆಯಿತು ಫ್ಯಾಮಿಲಿ ಎಲ್ಲ ಕಾಮಿಡಿ ಇಷ್ಟ ಆಯಿತಾ? ಚೆನ್ನಾಗಿದೆ. ಏನಾದರೂ ಸಮಸ್ಯೆ ಇದ್ದರೆ ಈ ಥರ ನೋಡೋದ್ರಿಂದ ಎಷ್ಟೋ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನ್ಯಾಚುರಲ್ ಬಂದಿರೋ ಫಿಲಮ್ ಯಾವ ಟೈಮ್ ಬಂದಿರೋದು ಇದೆ. ಫಸ್ಟ್ ನ್ಯಾಚುರಲ್ ಆಗಿ ಬಂದಿದೆ. ಸರ್ ಹೇಳಿ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯಿತು? ರಿಯಲ್ ಸ್ಟೋರಿ ಇದೆ. ಎಕ್ಸಾಮ್ ಇದ್ರೂ ಕರ್ಕೊಂಡ್ಬಂದು ಪಿಕ್ಚರ್ ತೋರಿಸಿರೋದು, ಪಿಕ್ಚರ್ ಅಷ್ಟು ಚೆನ್ನಾಗಿದೆ. ಪಕ್ಕ ಪಾಸ್ ಆಯ್ತಾನೆ. ಮತ್ತೆ ಇನ್ನೊಂದ್ಸರಿ ಮಾಡಬೇಕು. ಅಪ್ಪನೂ ಹಂಗೆ ಇದ್ರು ಸ್ವಲ್ಪ. ರಮಣ ಸರ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸ್ಟೋರಿ, ಫ್ಯಾಮಿಲಿ ಬಂದು ಎಸ್ಕೇಪ್ ಆಯ್ತು. ರಿವ್ಯೂ ಹೇಳಿ ಶ್ರೀಶೈಲ. ಹೇಳಿ ಮೇಡಮ್. ಸರ್ ಅವನ್ನ ಶ್ರೀಶೈಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಸೂಪರ್ ಆಗಿತ್ತು, ಸೂಪರ್ ಅಂತ ನಮಗೆ ಸಿಗ್ಲಿಲ್ಲ. ಸಿಗ್ಬೇಕಲ್ಲ, ಮುಂಚೆ ಸಿಕ್ಕಿದ್ರೆ ನೆಕ್ಸ್ಟ್ ಹೇಳೋಣ. ಓಕೆ, ಸೂಪರ್ ಆಗಿ ಸೂಪರ್ ಆಗಿತ್ತು. ಶ್ಯಾಮ್ ದೇವಿ ಆ್ಯಕ್ಟರ್ ಸೂಪರ್. ಅವ್ರ ಥರ ನಾವೇ ಹೀರೋ ಆಗಬೇಕು ಅಂತ ನಾವು ಕನ್ಸ್ಬೋದು. ಇವಾಗ ಹೀರೋಯಿನ್ ಸೂಪರ್. ಅವ್ರ ಥರ ಹುಡುಗಿ ಇದ್ರೆ ಜೀವನದಲ್ಲಿ ನಾವು ಮುಂದುವರಿಬೋದು. ಹುಡುಗಿ ಅವ್ರ ಥರ ನಮಗೆ ಬೇಕಲ್ಲ. ಹೋದ್ರೆ ಹೆಂಗೆ ಲಾಸ್ಟಿಗೆ ಕೈ ಕೊಟ್ಟು ಹೋದ್ರೆ ಟಾಟಾ ಬಾಯ್ ಆ ಥರ ಇರಬಾರ್ದು. ಅವ್ರ ಥರ ಇರಬೇಕು ಹುಡುಗಿ ಅಂದರೆ ಸೂಪರ್. ಮೂವಿ ತುಂಬ ಚೆನ್ನಾಗಿದೆ, ಸಿನಿಮಾ ಕ್ಯಾರೆಕ್ಟರ್ ಚೆನ್ನಾಗಿದೆ, ಆಮೇಲೆ ಎಮೋಷನ್ ವರ್ಕ್ ಆಗಿದೆ. ಮೂವಿ ತುಂಬ ಚೆನ್ನಾಗಿ ಫ್ಯಾಮಿಲಿ ಸಮೇತ ನೋಡ್ಬೋದು. ಲವ್ ಸ್ಟೋರಿ ಬಗ್ಗೆ ಕನ್ನಡ ಸಿನಿಮಾ ಬಂದ್ಬಿಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆರಾಮ್ಸೆ ದೊಡ್ಡ ಫ್ಯಾಮಿಲಿಯಲ್ಲೆಲ್ಲ ಕುತ್ಕೊಂಡು ನೋಡ್ಬೋದು. ಆಮೇಲೆ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಏನಂತ ಹೇಳಿದ್ರೆ, ಮಕ್ಕಳನ್ನ ಯಾವ ಥರ ಸಾಕಬೇಕು, ಯಾವ ಥರ ಸ್ಟ್ರಿಕ್ಟ್ ಆಗಿರಬೇಕು, ಅಥವಾ ಯಾವ ಥರ ಒಂದು ಇದರಲ್ಲಿ ಬೆಳೆಸಬೇಕು ಅನ್ನೋದೊಂದು ಚೆನ್ನಾಗಿ ಬರ್ತದೆ ಮೆಸೇಜ್. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಈ ಮೂವಿ ಏನಿದೆ ಅಂತ ತಿಳ್ಕೊಬೇಕು ಅಂತಂದರೆ ಎಲ್ಲ ತಂದೆ ತಾಯಿ ಬಂದು ಈ ಮೂವಿನ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸ್ಟ್ರಿಕ್ಟಾಗಿ ಮಕ್ಕಳನ್ನ ಬೆಳೆಸೋದ್ರಿಂದ ಆ ಮಕ್ಕಳಿಗೆ ಏನು ಶೇರ್ ಮಾಡ್ಕೊಳಲ್ಲ. ಅಟ್ಲೀಸ್ಟ್ ಅವ್ರ ಮನಸ್ಸಲ್ಲಿರೋದನ್ನ ಏನಾದರೂ ಹೇಳ್ಕೊಬೇಕಂದ್ರೆ ಪೇರೆಂಟ್ಸ್ ಅವ್ರಿಗೆ ಒಂದು ಸ್ಪೇಸ್ ಅಂತ ಕೊಡಬೇಕು. ಮೂವಿ ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಅಂತ ಆ್ಯಕ್ಟ್ ಮಾಡ್ತಾರಲ್ಲ ಹಿಂದೆನೇ ಬಂತು ನೋಡಿ ಸಿನಿಮಾ. ಹಾಗೆ ತುಂಬ ತಾಂತ್ರಿಕವಾಗಿ ಕೂಡ ತುಂಬ ರಿಚ್ ಆಗಿದೆ. ಇಲ್ಲಿ 3 ಗಂಟೆ ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾನ. ಎಲ್ಲರೂ ಬಂದು ಸಿನಿಮಾ ನೋಡಿ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಕೂಡ. ಅಂದರೆ ಟೆನ್ಷನ್ ಫ್ರೀ, ಲೈಫಿಂದ ಒಂದು ಟೆನ್ಷನ್ ಫ್ರೀ ಆಗುತ್ತೆ ಸಿನಿಮಾ ನೋಡಿ. ಎಲ್ಲ ಆ್ಯಕ್ಟರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವಾಗಿನ ಒಳ್ಳೆ ಸಿನಿಮಾ ನೋಡಿದ್ವಿ. ಸ್ಟಾರ್ಟಿಂಗಿಂದ ಕೊನೆ ತನಕ ಎಲ್ಲೋ ಬೋರ್ ಆಗುತ್ತೆ. ಕನ್ನಡ ನಮ್ಮ ಜೊತೆ ಕವರ್ ಮಾಡ್ಕೊಂಡು ಎಲ್ಲೆಲ್ಲಿ ನಗೋಬೇಕು ಅಲ್ಲಿ ನಗೋಬೇಕು, ಎಲ್ಲೆಲ್ಲಿ ಎಮೋಷನ್ಸ್ ಬೇಕು ಅಲ್ಲಿ ಯಾವುದೇ ರೀತಿಯಾದ ಚೆನ್ನಾಗಿದೆ ಸ್ಟೋರಿ. ಇನ್ನೂ ಇಂಥ ಕಥೆಗಳು ಜಾಸ್ತಿ ಜನ ಬಂದು ಫಿಲ್ಮ್ ಮಾತ್ರ ಚೆನ್ನಾಗಿದೆ, ನೋಡ್ಬೋದಲ್ಲ. ಮತ್ತೆ ಇನ್ನೊಂದು ಟೈಮ್ ಯಾರು ಮಿಸ್ ಮಾಡ್ಕೊಳ್ಳಿ ನೋಡಿ. ಫ್ಯಾಮಿಲಿ ಜೊತೆ ಬನ್ನಿ, ತುಂಬ ಚೆನ್ನಾಗಿದೆ. ಹೇಗಿದೆ ಬ್ರೋ ಫಿಲ್ಮು? ಫ್ಯಾಮಿಲಿ ಜೊತೆ ಬಂದು ನೋಡೋಕ್ಕೆ ಒಳ್ಳೆ ಫಿಲಮ್. ಹೊಸಬ್ರು ತುಂಬ ಚೆನ್ನಾಗಿ ಮಾಡೋರೆ. ಕನ್ನಡ ಪಿಕ್ಚರ್ ಮೂವಿ ತುಂಬ ಚೆನ್ನಾಗಿ, ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ಲಿಲ್ಲ, ಎಕ್ಸ್ಪೀರಿಯನ್ಸ್ ಹೀರೋರೇ ಮಾಡಿದ್ದಾರೆ ಅಂತ ಅನ್ನಿಸ್ತು. ಎಕ್ಸ್ಪ್ರೆಷನ್ಸ್ ಎಲ್ಲ ನ್ಯಾಚುರಲ್ ಆಗಿತ್ತು, ಚೆನ್ನಾಗಿ ಮೂಡ್ ಬಂದಿದೆ. ಮತ್ತು ಈ ಥರ ಮೂವೀಸ್ ಬರಲಿ. ಅದ್ರ ಕೊನೆಗೆ ಮಾವನ ದುಡ್ಡು ಉಳಿಸ್ಬಿಟ್ರು ಮಂಟಪದ್ದು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ನಮೋ ವೆಂಕಟೇಶ್ವರ ಸಿನಿಮಾ GT ಮಾಲ್ನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ.
ಕಂಡಿದೆ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಗಾಯಕನಿಗೆ, ವೆಂಕಟೇಶ್ಗೆ, ಶ್ಯಾಮ್ ಸುಂದರ್ ಸಕ್ರಾಪುರ ಅಲಿಯಾಸ್ ಶ್ಯಾಮ್ ಸಿನಿಮಾ ಅವರಿಗೆ ಪ್ರತಿಯೊಂದಕ್ಕೂ ತುಂಬ ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ನೀಟ್ ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತ ಏನು ವಿಷಯ ಸ್ಪ್ರೆಡ್ ಆಗ್ತಿದೆ ಅಂಥ ಟೈಮಲ್ಲಿ ನಮ್ಮದೊಂದು ನೀಟ್ ಕನ್ನಡ ಸಿನಿಮಾ ಬಂದಿದೆ, ಸೆನ್ಸಾರ್ ಸರ್ಟಿಫೈಡ್ ಯು ಸರ್ಟಿಫಿಕೇಟ್ ವಿತೌಟ್ ಕಟ್ಸ್. ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಈಗ ಸಿನಿಮಾ ಗೆಲ್ಲಿಸೋದು ಕನ್ನಡಿಗರಾಗಿ ನಿಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಗಳಿಗೆ ಬಂದು ನಮ್ಮ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಉಳಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. 2-3 ಗಂಟೆ ಟೈಮ್ ನಿಮಗೆ ಯಾವ ಕಾರಣಕ್ಕೂ ಬೋರ್ ಆಗಲ್ಲ. ನಿಮ್ಮ ಟಿಕೆಟ್ ಹಣ ಆಗಲಿ ನಿಮ್ಮ ಸಮಯ ಆಗಲಿ ನಾವು ವೇಸ್ಟ್ ಮಾಡ್ತಾ ಇಲ್ಲ. ನಮಗೆ ಖಂಡಿತ ಬರ್ಬೋದು. ನಮೋ ವೆಂಕಟೇಶನ ಗೆಲ್ಲಿಸ್ಕೊಡಿ, ಬನ್ನಿ, ಎಂಜಾಯ್ ಮಾಡಿ. ಇಟ್ಸ್ ಎ ರೊಮ್ಯಾಂಟಿಕ್ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್. ಓಕೆ ಸರ್, ಆಲ್ ದಿ ಬೆಸ್ಟ್ ಮೇಡಮ್, ನಿಮಗೂ ಆಲ್ ದಿ ಬೆಸ್ಟ್. ರಿಲೇಟಿವ್ಸ್ಗೂ ಇನ್ನು ಉಳಿದವ್ರಿಗೂ ಹೇಳಿ, ಯಾಕಂದರೆ ಶೋಸ್ ತುಂಬ ಕಡಿಮೆ ಇದೆ ನಮಗೆ. ಇಲ್ಲಿವರೆಗೂ ಕನ್ನಡ ಸಿನಿಮಾನ ಗೆಲ್ಲಿಸಿರೋದು ನೀವುಗಳೇನೆ. ನಮ್ಮ ಸಿನಿಮಾ ಇಷ್ಟ ಆದರೆ ನಮ್ಮ ಸಿನಿಮಾನು ಗೆಲ್ಲಿಸ್ಕೊಡಿ. ಅದಕ್ಕೋಸ್ಕರ ನಿಮ್ಗೆ ಈ ಸಿನಿಮಾ ತೋರಿಸಿರೋದು. ದಯವಿಟ್ಟು ನಿಮ್ಮ ರಿವ್ಯೂ ನಮಗೆ ತುಂಬ ಇಂಪಾರ್ಟೆಂಟು. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ನಿಮಗೆ ಗೊತ್ತಿರೋ ಅಷ್ಟು ಕನ್ನಡಿಗರಿಗೂ ಈ ಸಿನಿಮಾನ ತೋರಿಸಿ. ಥ್ಯಾಂಕ್ ಯು.